ನಮಸ್ತೆ ಫ್ರೆಂಡ್ಸ್, ಬನ್ನಿ ಮತ್ತೊಮ್ಮೆ ಸಿರ್ಸಿ ಜಾತ್ರೆಗೆ ಸ್ವಾಗತ. ನಿಮಗೆ ಇನ್ನೊಂದು ಸರಿ ನಾನು ಜಾತ್ರೆಯ ಪೂರ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸಿರ್ಸಿ ಜಾತ್ರೆ ವೈಭವ ಎಲ್ಲರಿಗೂ ಗೊತ್ತಿದೆ. ಸಿರ್ಸಿ ಜಾತ್ರೆ 2 ವರ್ಷಕ್ಕೊಮ್ಮೆ ಬರೋದು. ಬಹಳ ಫೇಮಸ್ ಜಾತ್ರೆ, ಇಡೀ ದೇಶದಲ್ಲೇ ಪ್ರಸಿದ್ಧಿಯಾದ ಜಾತ್ರೆ. ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷ ಬರುತ್ತೆ. ಇಡೀ ದೇಶದ ನಾನಾ ಕಡೆಯಿಂದ ಜನರು ಬರ್ತಾರೆ. ಮಾರಿಕಾಂಬಾ ಜಾತ್ರೆ ಅಂದರೆ ಅತಿ ದೊಡ್ಡ ಜಾತ್ರೆ. ಇದಾದ ನಂತರ ಸಾಗರ, ಯಲ್ಲಾಪುರ, ಹೀಗೆ ಬಹಳಷ್ಟು ಜಾತ್ರೆಗಳು ಬರುತ್ತೆ. ಆದರೆ ಸಿರ್ಸಿ ಮಾರಿಕಾಂಬೆ ಜಾತ್ರೆ ತುಂಬ ಅತಿ ದೊಡ್ಡ ಜಾತ್ರೆ. ಹಾಗೆ ಇಲ್ಲಿ ಯಾವ್ಯಾವ ರೀತಿಯ ಆಟಿಕೆಗಳು, ಯಾವ್ಯಾವ ರೀತಿಯ ರೈಡ್ಸು ಅಂದರೆ ಎಂಜಾಯ್ ಮಾಡಲಿಕ್ಕೆ, ಅಡ್ವೆಂಚರ್ ಅಂದರೆ ಜನರು ಈ ಥರ ಆಟ ಆಡಲಿಕ್ಕೆಲ್ಲ ಬಹಳಷ್ಟು ವೆರೈಟಿ ದೇಶದ ಎಲ್ಲ ಕಡೆಯಿಂದನೂ ಬರುತ್ತೆ. ನೋಡಿ, ಬಳೆ ಅಂಗಡಿಗಳು, ತುಂಬ ಚೆನ್ನಾಗಿರೋ ಬಳೆಗಳು, ಸರಗಳು, ಕಿವಿಗ ಇಯರಿಂಗ್ಸು ಅಥವಾ ಇನ್ನೇನು ಯಾವುದಿಲ್ಲ ಎಲ್ಲ ಬರುತ್ತೆ. ಯಾವುದಿಲ್ಲ ಅನ್ನೋದಿಲ್ಲ, ಪ್ರತಿಯೊಂದು ಬರುತ್ತೆ. ತುಂಬ ಅಂದರೆ ಅಷ್ಟೊಂದು ಕಾಸ್ಟ್ಲಿನೂ ಇರಲ್ಲ. 100 ರೂಪೀಸ್ಗೆ ತುಂಬ ಚೆನ್ನಾಗಿರೋ ಬಳೆಗಳು, ಆಮೇಲೆ ಕೆಲವೊಂದಂತೂ 10 ರೂಪಾಯಿ 20 ರೂಪಾಯಿ ಹೇರ್ ಬ್ಯಾಂಡ್ಸು, ಕ್ಲಿಪ್ಸು, ಈ ಥರ ಎಲ್ಲ ಬರುತ್ತೆ. 100 ರೂಪಾಯಿ 150 ರೂಪಾಯಿ 200 ರೂಪಾಯಿಗೆ ಒಳ್ಳೊಳ್ಳೆ ಬ್ಯಾಗ್ಗಳು, ಇವೆಲ್ಲ ತುಂಬ ಚೆನ್ನಾಗಿರೋ ಕಲರ್ ಮತ್ತು ಮ್ಯಾಚಿಂಗ್ ಎಲ್ಲ ಅವ್ರು ಹೇಳ್ತಾ ಇದ್ದಾರೆ ಅಂಗಡಿಯವರು. ಅದೇ ಥರ ಎಲ್ಲದೂ ಇದೆ. ನೋಡಿ, ಎಂಜಾಯ್ ಮಾಡಿ. ಸಿರ್ಸಿ ಜಾತ್ರೆ ಓಡಾಡೋಕ್ಕೆ 1 ದಿನ ಅಥವಾ 2 ದಿನ ಸಾಕಾಗಲ್ಲ. ಮಿನಿಮಮ್ 5 ದಿನ 4 ದಿನ 5 ದಿನ ಹೋಗಲೇಬೇಕು. ಒಂದೊಂದು ಕಡೆ ಒಂದೊಂದು ಥರದ್ದು ವೆರೈಟಿ ಈ ಥರ ಅಂಗಡಿಗಳಿರುತ್ತೆ. ರೈಡ್ಸ್ ಹತ್ತಬೇಕು ಅಂದರೆ ಅದಕ್ಕೆ 1 ದಿನ 2 ದಿನ ಹೋಗಬೇಕಾಗುತ್ತೆ. ತಿನ್ನಬೇಕು ಅಂದರೆ ಬೇರೆ ಥರದ್ದು ಅದು ಎಲ್ಲ ಇರುತ್ತೆ. ಹಾಗಂತ 4 ದಿನ 5 ದಿನ ಆದರೂ ಬೇಕು. 1 ದಿನ ಕೂಡ ಮುಗಿಯಲ್ಲ. ಇದು ಓಡಾಡೇ ಸುಸ್ತಾಗುತ್ತೆ ಆ ರಶಲ್ಲಿ. ಆದರೆ ಎಂಜಾಯ್ ಮಾಡ್ಬೋದು. ನೋಡಿ, ಎಷ್ಟೊಂದು ರೈಡ್ಸ್ ಎಲ್ಲ ಇದೆ. ಈ ಸರಿ ಸ್ವಲ್ಪ ನಾನು ಕೋಟೆಕೆರೆಯಲ್ಲಿ ತೋರಿಸಲ್ಲ, ಇದು ಸಿರ್ಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂಥದ್ದು. ನಾವು ಕೆಲವೊಂದು ಎಂಜಾಯ್ ಮಾಡಿದ್ವಿ, ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ಮೊದಲು ಮಾರಿಕಾಂಬೆಯನ್ನು ಗದಿಗೆ ಅಂದರೆ ಅದನ್ನು ಕರ್ಕೊಂಡು ಬರೋದು ಈ ಗದಿಗೆ ಅಂತ ಇಲ್ಲಿ ಆಮೇಲೆ ಕುಂಡಿಸ್ತಾರೆ ಮಂಟಪದಲ್ಲಿ. ನಿಮಗೆ ಯಾವ ಭಯ ಇಲ್ಲ ಅಂದರೆ ಖಂಡಿತೆಲ್ಲ ಆಡ್ಬೋದು. ಯಾವ ರೀತಿಯ ಆಟಿಕೆಗಳು ಬಂದಿದೆ ಅಂತಲೇ ಗೊತ್ತಾಗಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಂಜಾಯ್ ಮಾಡ್ಬೋದು. ಈ ಥರ ಜಾಯಿಂಟ್ ವೀಲು ಅದಂತೂ ಬಹಳಷ್ಟು ಬಂದಿದೆ. ಅಥವಾ ಈ ಥರ ಸಣ್ಣ ಮಕ್ಕಳಿಗೆ ರೈಡ್ಸು ಎಲ್ಲವೂ ಬಂದಿದೆ. ಯಾವುದಿಲ್ಲ ಅನ್ನೋದಿಲ್ಲ. ನೋಡಿದರೆ ತುಂಬ ಚೆಂದ. ಅಲ್ಲಿ ನಿಂತ್ಕೊಂಡು ನೋಡೋದೇ ಒಂದು ಚೆಂದ. ಸ್ವಲ್ಪ ಎಂಜಾಯ್ನೂ ಮಾಡ್ಬೋದು. ಭಯ ಇಲ್ಲ ಅನ್ನೋರು ಯಾವ್ದು ಬೇಕಾದರೂ ಎಂಜಾಯ್ ಮಾಡ್ಬೋದು. ನೋಡಿ, ಇದು ಬ್ರೇಕ್ ಡ್ಯಾನ್ಸು. ಇಲ್ಲಿ ನಮ್ಮ ಮನೆ ಮಕ್ಕಳೆಲ್ಲ ಹೋಗಿದ್ದರು. ನಾನು ಹೋಗೋಣ ಅಂದ್ಕೊಂಡೆ, ಅಲ್ಲಿ ಫುಲ್ ಆಗಿಬಿಟ್ಟಿತ್ತು. ಅದಾದಮೇಲೆ ನಾವೊಂದು ಸಣ್ಣ ರೈಡ್ ಮಾಡಿದ್ವಿ ಬೇರೆದು. ಬಹಳ ಎಂಜಾಯ್ ಮಾಡಿದ್ವಿ. ಇನ್ನೂ ನನಗೆ ಟೈಮ್ ಇರಲಿಲ್ಲ. ಟೈಮ್ ಇದ್ದರೆ ಇನ್ನೂ 2 ದಿನ ಹೋಗಿ ನಾಟಕ, ಸರ್ಕಸ್ ಇವೆಲ್ಲ ನೋಡಬೇಕು ಅಂತಿತ್ತು. ಆದರೆ ಟೈಮಿನ ಅಭಾವ ಇರೋದ್ರಿಂದ ನಾನು ಜಾಸ್ತಿ ಯಾವುದನ್ನು ನೋಡೋಕ್ಕಾಗಿಲ್ಲ. ಸ್ವಲ್ಪ ಶಾಪಿಂಗು ಅದು ಎಲ್ಲ ಇರುತ್ತಲ್ವ ನಮ್ಮ ಲೇಡೀಸ್ಗೆ. ಆದರೆ ಸಿರ್ಸಿ ಜಾತ್ರೆ ನೋಡಿದಷ್ಟು ಕಡಿಮೆ ಗೊತ್ತಾ ಫ್ರೆಂಡ್ಸ್. ನಾನಂತೂ ಬಹಳ ವರ್ಷಗಳ ನಂತರ ಎಂಜಾಯ್ ಮಾಡಿದ್ದೀನಿ. ತುಂಬಾ ಖುಷಿಯಾಯಿತು ನನಗೆ. ಬಹಳ ಅಂದರೆ ಬಹಳ ಖುಷಿಯಾಯಿತು. ಎಷ್ಟು ಹೇಳಿದರೂ ಕಡಿಮೆ, ಎಷ್ಟು ಜಾತ್ರೆಯನ್ನು ನೋಡಿದರೂ ಕಡಿಮೆ. ನೋಡಿ, ಎಷ್ಟು ಚೆನ್ನಾಗಿರುವಂಥ ಒಂದು ಜಾಯಿಂಟ್ ವೀಲು, ಇದೆಲ್ಲ ಲೈಟಿಂಗಲ್ಲಿ. ಇದಂತೂ ತುಂಬಾ ಭಯ ಆಗುತ್ತೆ. ತುಂಬ ಹೈಟ್ ಇರುತ್ತಲ್ವ, ಇಡೀ ಸಿರ್ಸಿನೇ ಕಾಣಿಸುತ್ತೆ ಈ ಜಾಯಿಂಟ್ ವೀಲಲ್ಲಿ. ಅಂದರೆ ತೊಟ್ಟಿಲು ಅಂತ ಹೇಳ್ತೀವಿ, ಅದರಲ್ಲಿ ಹತ್ತಿದರೆ ಹತ್ಕೊಂಡು ಕೆಳಗಿಳಿವಾಗಂತೂ ಅದು ಜೀವ ಹೋದಂಗಾಗುತ್ತೆ. ಅದು ಭಯ ಇಲ್ಲದೆ ಹೋದವ್ರಿಗೆ ಏನೂ ಅನಿಸಲ್ಲ. ನಾನು ಮೊದಲೆಲ್ಲ ಹತ್ತುತ್ತಿದ್ದೆ, ಮದುವೆಗಿಂತ ಮುಂಚೆ. ಈಗ ಹತ್ತಲ್ಲ. ಏನೋ ಒಂಥರ ಇದು ನೋಡಿ, ಇದು ಒಂಥರ ಇದರಲ್ಲಿ ಇದೊಂದು ರೈಡ್, ಏನಷ್ಟೊಂದು ಭಯ ಅನಿಸಲ್ಲ. ಸುತ್ತಿರುತ್ತಾ ಹೋಗುತ್ತೆ. ಎಂಜಾಯ್ ಮಾಡಿದ್ದೀವಿ. ಬಹಳಷ್ಟು ಎಂಜಾಯ್ ಮಾಡುವಂಥದ್ದು ಬಂದಿದೆ. ದುಡ್ಡೇ ದೊಡ್ಡಪ್ಪ. ದುಡ್ಡಿದ್ರೆ ಏನು ಬೇಕಾದರೂ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು ಜನರು. ಒಂಥರ ಮಜಾ ಬರುತ್ತೆ. ನೀವು ನನ್ನ ವೀಡಿಯೋನ ನೋಡಿ ಎಂಜಾಯ್ ಮಾಡಿ. ಯಾರು ನೋಡಿಲ್ಲ ವೀಡಿಯೋನ, ಜಾತ್ರೆಗೆ ಯಾರು ಹೋಗಿಲ್ಲ, ಅವ್ರು ವೀಡಿಯೋನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಮತ್ತು ಈ ವಿಡಿಯೋನ ಪೂರ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೀನಿ.